ನಮಸ್ಕಾರ. ಒಂದು ಮಗು ಹುಟ್ಟಿದ ತಕ್ಷಣ ಏನಾಗತ್ತೆ ಗೊತ್ತಾ? ಕೇವಲ ಒಂದು ಜೀವ ಭೂಮಿಗ್ ಬರೋದಿಲ್ಲ. ಆ ಮಗುವಿನ ಜೊತೆಗೆ ಅಕ್ಷರಶಃ ಅದೇ ಸೆಕೆಂಡಿಗೆ ಒಬ್ಬ ತಾಯಿ ಕೂಡ ಹುಟ್ಕೊಳ್ತಾಳೆ. ಅಲ್ಲಿಯವರೆಗೆ ಕೇವಲ ಹೆಣ್ಣಾಗಿದ್ದವಳು ಒಮ್ಮೆಗೆ ತಾಯಿಯಾಗಿ ಬದಲಾಗ್ಬಿಡ್ತಾಳೆ. ಅಂದ್ರೆ ಆ ತಾಯಿಯ ವಯಸ್ಸು ಎಷ್ಟಪ್ಪ ಅಂದ್ರೆ ಆಕೆಯ ಮಗುವಿಗೆ ಎಷ್ಟು ದಿನ ವಯಸ್ಸಾಗಿದೆಯೋ ಅಷ್ಟು ಮಾತ್ರ. ನಿಮ್ಮ ಕೈಲೊಂದು ಪುಟ್ಟ ಮಗುವನ್ನಿಟ್ಕೊಂಡು ನಾನ್ ಸರಿಯಾಗಿ ಸಾಕ್ತಾ ಇದೀನಾ, ನನ್ನಿಂದ ತಪ್ಪಾಗ್ತಾ ಇದೆಯಾ ಅಂತ ಕಂಗಾಲಾಗಿ ಕೂತಿರೋ ಹೊಸ ಅಮ್ಮಂದಿರಿ, 1 ನಿಮಿಷ ದೀರ್ಘವಾಗಿ ಉಸಿರು ತಗೊಳ್ಳಿ. ಇವತ್ತು ನಾನ್ ನಿಮ್ ಜೊತೆ ಮಾತಾಡಬೇಕಿರೋದು ನಿಮ್ಮ ಮತ್ತು ನಿಮ್ಮ ಮಗುವಿನ ಈ ಮೊದಲ 6 ತಿಂಗಳ ಬದುಕಿನ ಬಗ್ಗೆ, ಆ ಇದೇ ಹಾಲಿನ ರಹಸ್ಯದ ಬಗ್ಗೆ. ಹೆರಿಗೆಯಾದ ಹೊಸದ್ರಲ್ಲಿ ಪ್ರತಿಯೊಬ್ಬ ತಾಯಿಗೂ ಕಾಡೋ ಒಂದೇ ಕಾಟ ಅಂದ್ರೆ ನನಗೆ ಹಾಲು ಸಾಲುತ್ತಿದೆಯಾ, ಮಗು ಹೊಟ್ಟೆ ತುಂಬಾ ಉಣ್ಣುತ್ತಿದೆಯಾ ಅಂತ. ಕೇಳಿ, ಪ್ರಕೃತಿ ಎಷ್ಟು ಜಾಣ ಅಂದ್ರೆ ಮಗು ಹುಟ್ಟಿದ ಮೊದಲನೇ ದಿನ ಅದರ ಹೊಟ್ಟೆಯ ಗಾತ್ರ ಎಷ್ಟಿರುತ್ತೆ ಗೊತ್ತಾ? ಕೇವಲ ಒಂದು ಪುಟ್ಟ ನಿಂಬೆಹಣ್ಣಿನಷ್ಟು. ಅಬ್ಬಬ್ಬಾ ಅಂದ್ರೆ 5-7 ಮಿಲಿಲೀಟರ್ ಹಿಡಿಯಬಹುದು ಅಷ್ಟೇ. ಆಮೇಲೆ 1 ತಿಂಗಳಾಗೋ ಹೊತ್ತಿಗೆ ಅದು ಒಂದು ಕೋಳಿ ಮೊಟ್ಟೆಯಷ್ಟು ದೊಡ್ಡದಾಗುತ್ತೆ. ಹೀಗಿರುವಾಗ ಹಾಲ್ ಬರ್ತಿಲ್ಲ ಅಂತ ನೀವೇಕೆ ಕಣ್ಣೀರುವಾಗ್ತೀರಿ? ಆರಂಭದಲ್ಲಿ ಬರುವ ಗಟ್ಟಿ ಹಳದಿ ಹಾಲು, ಆ ಕೊಲೆಸ್ಟ್ರಮ್ ಇದೆಯಲ್ಲ, ಅದು ಆ ಪುಟಾಣಿ ಹೊಟ್ಟೆಗೆ ಅಮೃತ. ಆ ಎದೆ ಹಾಲಿನಲ್ಲಿ 87% ನೀರಿದೆ, ಮೆದುಳು ಬೆಳವಣಿಗೆಗೆ ಬೇಕಾದ ಫ್ಯಾಟ್ ಇದೆ, ರೋಗನಿರೋಧಕ ಶಕ್ತಿ ಇದೆ. ಅದೊಂದು ಜೀವಂತ ದ್ರವ್ಯ. ಮಗುವನ್ನು ಎದೆಗೆ ಅಪ್ಪಿ ಹಾಲುಣಿಸುವಾಗ ಸಿಗುವ ಹಿತ ಇದೆಯಲ್ಲ, ಅದು ಅನುಭವಿಸ್ಬೇಕು. ನೋಡಿ, ಹಾಲುಣಿಸೋದು ಅಂದ್ರೆ ಕೇವಲ ಮಗುವಿಗೆ ಅನ್ನ ಹಾಕೋದಲ್ಲ, ಅದು ಹೆಣ್ಣಿನ ದೇಹವನ್ನು ಒಳಗಿನಿಂದ ಗುಣಪಡಿಸುವ ಒಂದು ಅದ್ಭುತ ಪ್ರಕ್ರಿಯೆ. ಮಗುವಿಗೆ ಹಾಲು ಕೊಡುವುದರಿಂದ ತಾಯಿಯ ದೇಹದಲ್ಲಿರೋ ಒತ್ತಡ, ಆತಂಕ ಎಲ್ಲವೂ ಕರಗ್ತಾ ಹೋಗುತ್ತೆ. ಹೆರಿಗೆಯ ನಂತರ ಕಾಡುವ ತೀವ್ರ ಖಿನ್ನತೆ ಇದೆಯಲ್ಲ, ಪೋಸ್ಟ್ಪಾರ್ಟಮ್ ಡಿಪ್ರೆಷನ್, ಅದರಿಂದ ಹೆಣ್ಣನ್ನು ಕಾಪಾಡುವುದೇ ಈ ಪ್ರಕೃತಿ ಕೊಟ್ಟ ಹಾಲಿನ ಕೊಡುಗೆ. ನಿಮ್ಮ ಗರ್ಭಾಶಯ ಮತ್ತೆ ಹಳೆಯ ರೂಪಕ್ಕೆ ಬರಬೇಕಾ? ನಿಮ್ಮ ದೇಹದ ತೂಕ ನೈಸರ್ಗಿಕವಾಗಿ ಇಳಿಬೇಕಾ? ಭವಿಷ್ಯದಲ್ಲಿ ಮಧುಮೇಹದಂಥ ಕಾಯಿಲೆಗಳಿಂದ ದೂರವಿರಬೇಕಾ? ಹಾಗಾದ್ರೆ ನಿಮ್ಮ ಮಗುವಿಗೆ ಹಾಲುಣಿಸಿ. ಇದು ಮಗುವಿಗೆ ನೀವು ಮಾಡೋ ಉಪಕಾರವಲ್ಲ, ನಿಮ್ಮ ದೇಹಕ್ಕೆ ನೀವು ಕೊಟ್ಕೊಳ್ಳೋ ಅತ್ಯುನ್ನತ ಚಿಕಿತ್ಸೆ. ಸರಿ, ಹಾಗಾದ್ರೆ ಈ ಹಾಲಿನ ಸತ್ಕಾರ ಚೆನ್ನಾಗಿ ನಡಿಬೇಕಾದ್ರೆ ಅಮ್ಮ ಏನನ್ನ ತಿನ್ಬೇಕು? ನಮ್ಮ ಅಜ್ಜಿಯಂದಿರು ಹೇಳ್ತಾ ಇದ್ದ ಹಳೇ ಕಾಲದ ಆಹಾರ ಪದ್ಧತಿಯಲ್ಲಿ ದೊಡ್ಡ ಸತ್ಯ ಅಡಗಿದೆ. ನಿಮ್ಮ ಆಹಾರದಲ್ಲಿ ಮೆಂತೆ, ಜೀರಿಗೆ, ಸೋಂಪು, ಎಳ್ಳು ಹೆಚ್ಚಾಗಿರ್ಲಿ. ಬಿಸಿ ಬಿಸಿ ಬೇಳೆ ಸಾರು, ಹಸಿರು ತರಕಾರಿಗಳು, ಕ್ಯಾರೆಟ್, ಬೆಳ್ಳುಳ್ಳಿ, ಶುಂಠಿ ಮತ್ತು ಹಿತವಾಗಿ ಕರಗಿಸಿದ ಶುದ್ಧ ಹಸುವಿನ ತುಪ್ಪ, ಇವೆಲ್ಲವೂ ನಿಮ್ಮ ದೇಹದಲ್ಲಿ ಹಾಲಿನ ಬುಗ್ಗೆಯನ್ನು ಹೆಚ್ಚಿಸುತ್ತವೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಚೆನ್ನಾಗಿ ನೀರು ಕುಡಿಯಿರಿ. ಆದ್ರೆ ನೆನಪಿಡಿ, ಕೆಲವು ವಸ್ತುಗಳಿಗೆ ನೀವು ಲಕ್ಷ್ಮಣ ರೇಖೆ ಎಳೆಯಲೇಬೇಕು. ಅತಿಯಾದ ಕಾಫಿ, ಚಹಾ, ಚಾಕ್ಲೇಟುಗಳು ಮತ್ತು ಸಂಸ್ಕರಿಸಿದ ಪ್ಯಾಕೆಟ್ ಆಹಾರಗಳನ್ನು ದೂರ ಇಡಿ. ಇನ್ನು ಈ ಎಲಕೋಸು, ಹೂಕೋಸು, ಆಲೂಗಡ್ಡೆಯಂಥ ತರಕಾರಿಗಳು ಗ್ಯಾಸ್ ಉಂಟು ಮಾಡ್ತವೆ. ತಾಯಿ ದಿನಚರಿ, ನಿಮಗಾಗಿ 1 ಹನಿ ಸಮಯ. ಇಷ್ಟೆಲ್ಲ ಮಗುವಿನ ಬಗ್ಗೆ ಆಯ್ತು. ಆದ್ರೆ ನನ್ನ ಈ ಮಾತನ್ನು ದಯವಿಟ್ಟು ಬರೆದಿಟ್ಕೊಳ್ಳಿ. ಯಾವ ತಾಯಿ ತನ್ನನ್ನು ತಾನು ಕಳೆದುಕೊಳ್ಳುತ್ತಾಳೋ ಆಕೆಯಿಂದ ಮಗುವನ್ನು ಖುಷಿಯಾಗಿ ಸಾಕೋಕೆ ಸಾಧ್ಯವೇ ಇಲ್ಲ. ನಿಮಗಾಗಿ ಒಂದು ದಿನಚರಿ ಇರಲಿ. ಬೆಳಗ್ಗೆ ಸ್ನಾನಕ್ಕೆ ಮುಂಚೆ ಕೊಬ್ಬರಿ ಎಣ್ಣೆ ಅಥವಾ ಬಾದಾಮಿ ಎಣ್ಣೆಯಿಂದ ಇಡೀ ದೇಹಕ್ಕೆ ಮಸಾಜ್ ಮಾಡ್ಕೊಳ್ಳಿ. ಮೈಯನ್ನು ಬೆಚ್ಚಗಿಟ್ಟುಕೊಳ್ಳಿ. ಎಸಿ ಗಾಳಿಗೆ ಮಲಗಬೇಡಿ. ರಾತ್ರಿ ಮಗು ಅತ್ತು ನಿಮ್ಮ ನಿದ್ದೆ ಹಾಳಾಗಿದೆಯಾ? ಪರವಾಗಿಲ್ಲ. ಹಗಲಿನಲ್ಲಿ ಮಗು ಮಲಗಿದಾಗ ನೀವು ಯೋಗ ನಿದ್ರಾ ಮಾಡಿ ಅಥವಾ ಒಂದು ಸಣ್ಣ ಪವರ್ ನ್ಯಾಪ್ ತಗೊಳ್ಳಿ. ಇನ್ನು ಇಡೀ ದಿನದ ಆಯಾಸ ಕರಗಬೇಕಾ? ರಾತ್ರಿ ಮಲಗುವ ಮುನ್ನ ಬಿಸಿ ಉಪ್ಪು ನೀರಿನಲ್ಲಿ 15 ನಿಮಿಷ ಕಾಲು ಇಟ್ಟು ಕೂತು ನೋಡಿ. ನಿಮ್ಮ ನರನಾಡಿಗಳೆಲ್ಲ ನಿರಾಳವಾಗ್ತವೆ. ಮನುಷ್ಯರಾಗಿ ಸೂಪರ್ ವುಮನ್ ಆಗ್ಬೇಡಿ. ಕೊನೆಯದಾಗಿ ಒಂದು ಮಾತು, ಒತ್ತಡ ಅನ್ನೋದು ಹಾಲನ್ನು ಒಣಗಿಸಿಬಿಡ್ತದೆ. ಅದಕ್ಕೆ ಜಾಗ ಕೊಡಬೇಡಿ. ಮನೆಯವರ ಹತ್ರ ಸಹಾಯ ಕೇಳೋಕೆ ಮುಜುಗರ ಪಡಬೇಡಿ. ನೀವು ಕೇವಲ ಒಬ್ಬ ಅಮ್ಮ, ಯಾವುದೇ ಹಾರುವ ಸೂಪರ್ ವುಮನ್ ಅಲ್ಲ. ದಿನಕ್ಕೆ ಕೇವಲ 15 ನಿಮಿಷ ಕಣ್ಣು ಮುಚ್ಚಿ ಧ್ಯಾನ ಮಾಡಿ ನಿಮಗಾಗಿ ಬದುಕಿ. ನೀವು ನಿರಾಳವಾಗಿದ್ದರೆ ಮಗುವೂ ನಗುತ್ತಿರುತ್ತದೆ. ವಿಷಯ ಇಷ್ಟ ಆಗಿದ್ರೆ ಕೆಳಗಿರೋ ಆ ಸಬ್ಸ್ಕ್ರೈಬ್ ಬಟನ್ ಒತ್ತಿ. ಹೆರಿಗೆಯ ನಂತರ ನೀವು ತಿಂದ ನೆಚ್ಚಿನ ಆಹಾರ ಯಾವುದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಮ್ಮೆ ಸಿಗೋಣ. ಅಲ್ಲಿಯವರೆಗೆ ಹ್ಯಾಪಿ ಪ್ಯಾರೆಂಟಿಂಗ್. ನಮಸ್ಕಾರ.